Hi, my dear friends and my dear students. Welcome to our YouTube channel Civil with Sudhir. Myself Sudhir Jirobe. ಸೊ ಇವತ್ತಿನ ಈ ವಿಡಿಯೋಲಿ ನಾವು ಟೌನ್ ಪ್ಲಾನಿಂಗ್ ಎ 2022 ಏನು ರಿಕ್ರೂಟ್ಮೆಂಟ್ ಬಂದಿದೆ ಅದರದ್ದು ಸಿಲೆಬಸ್ ಮತ್ತು ಅದರದ್ದು ಅನಾಲಿಸಿಸ್ ಮಾಡಿಬಿಟ್ಟು ಬೆಸ್ಟ್ ಬುಕ್ಸ್ ಯಾವ್ದಿದೆ ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ರೈಟ್, ಸಿಲೆಬಸ್ ಅನಾಲಿಸಿಸ್, ಎಕ್ಸಾಮ್ ಪ್ಯಾಟರ್ನ್ ಮತ್ತೆ ಬೆಸ್ಟ್ ಬುಕ್ಸ್, ಈ ಮೂರು ವಿಷಯನ ಇವತ್ತಿನ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅದನ್ನು ಜಾಯ್ನ್ ಆಗಿ, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ನೀವು ಜಾಯ್ನ್ ಆಗ್ಬೋದು. ಸರಿನಾ? ಸೊ ಈ ಕ್ಲಾಸ್ ಅಲ್ಲಿ ನಾವು ಸಿಲೆಬಸ್ ಅನಾಲಿಸಿಸ್ ಬೆಸ್ಟ್ ಬುಕ್ಸ್ ಯಾಕೆ ಅಂತಂದ್ರೆ, ಮತ್ತೆ ಹೌ ಟು ರೀಡ್ ಆರ್ ಹೌ ಟು ಪ್ರಿಪೇರ್, ರೈಟ್, ಆ ವಿಡಿಯೋನ ಸಪರೇಟ್ ಆಗಿ ಮಾಡ್ತೀನಿ, ಒಂದರಲ್ಲೇ ಬೇಡ ಅಂತ ಸಪರೇಟ್ ಆಗಿ ಮಾಡ್ತಾ ಇರೋದು. ರೈಟ್, ಶಾರ್ಟ್ ಟೈಮ್ ಅಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಸಿಲೆಬಸ್ ಏನಿದೆ, ಯಾವ ತರ ನೀವು ಅದನ್ನ ಎಲ್ಲಿಂದ ಓದ್ಬೋದು ಅಂತ. ರೈಟ್, ನೆಕ್ಸ್ಟ್, ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ನೀವು ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಬೇಕು. ಒಂದು ನಿಮಿಷ. ಎಕ್ಸಾಮ್ ಪ್ಯಾಟರ್ನ್ ಆಫ್ ಟೌನ್ ಪ್ಲಾನಿಂಗ್ ಎಇ, ಆಯ್ತಾ? ಸೊ ಟೌನ್ ಪ್ಲಾನಿಂಗ್ ಎ ಇದು 2022 ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಫಸ್ಟ್ ಅದ ಅರ್ಥ ಮಾಡ್ಕೊಳ್ಬೇಕು. ಸೊ ಎಕ್ಸಾಮ್ ಪ್ಯಾಟರ್ನ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸ್ಪರ್ಧಾರ್ಥಕ ಪರೀಕ್ಷೆ ಇರುತ್ತೆ, ಮತ್ತೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಎಲ್ಲದಕ್ಕಿದೆ, ಅದು ನಿಮಗೆ ಗೊತ್ತೇ ಇದೆ. ಓಕೆ, ಸೊ ಎಲ್ಲರೂ ಬರೀಬೇಕು ಅಂತ ಹೇಳಿದ್ದಾರೆ. ಸೊ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಲೇಬೇಕು. ಕಂಪಲ್ಸರಿ ಕನ್ನಡ ಎಕ್ಸಾಮ್ ಆದ್ಮೇಲೆ ಈ ಪೇಪರ್ಸ್ ಇರುತ್ತೆ. ಯಾವ್ದಂದ್ರೆ ಸ್ಪರ್ಧಾರ್ಥಕ ಪರೀಕ್ಷಾ ವಿಧಾನ ಏನೇನಿರುತ್ತೆ ಅಂತ ಇಲ್ಲಿ ನೋಡ್ರಿ. 200 ಅಂಕಗಳ 2 ಲಿಖಿತ ಪ್ರಶ್ನೆ, ಒಂದು ಜನರಲ್ ಪೇಪರ್ 1, ಸೆಕೆಂಡ್ ಸ್ಪೆಸಿಫಿಕ್ ಪೇಪರ್ 2 ಅಂತ ಇರುತ್ತೆ. ಸೊ ಇದು 200 ಮಾರ್ಕ್ಸ್ ಇರುತ್ತೆ, ಇದನ್ನು 200 ಮಾರ್ಕ್ಸ್ ಇರುತ್ತೆ, ಇದು ನಿಮ್ಗೆ ಗೊತ್ತಿದೆ. ರೈಟ್, 200 ಅಂದ್ರೆ 100 ಕ್ವಶನ್ಸ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ. ಇದಕ್ಕೆ 1.5 ಟೈಮು, ಇದಕ್ಕೆ 90 ಮಿನಿಟ್ಸ್ ಇರುತ್ತೆ, ಇದಕ್ಕೆ 120 ಮಿನಿಟ್ಸ್ ಇರುತ್ತೆ ಟೈಮು. ಓಕೆ, ಸೊ 1/4 ನೆಗೆಟಿವ್ ಇರುತ್ತೆ, ಇದು ನಿಮಗೆ ಗೊತ್ತಿದೆ. ಗೊತ್ತಿಲ್ಲ ಅಂತಂದ್ರು ತಿಳ್ಕೊಳ್ಳಿ, ಅದಕ್ಕೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ, ನಾನು ಅದಕ್ಕೆ ಇಲ್ಲಿ ಹಾಕಿರೋದು. ಓಕೆ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಐ ಹೋಪ್ ನಿಮ್ದೆಲ್ಲ ಕ್ಲಿಯರ್ ಆಗಿದೆ. ರೈಟ್, ಎಕ್ಸಾಮ್ ಪ್ಯಾಟರ್ನ್. ಸೊ ಇವಾಗ ಜನರಲ್ ಸ್ಟಡೀಸ್ ಏನಿದೆ ಆ ಸಿಲೆಬಸ್, ಸ್ಪೆಸಿಫಿಕ್ ಪೇಪರ್ ಏನಿದೆ ಅವು ಎರಡರ ಬಗ್ಗೆ ನೋಡೋಣ. ಸೊ ಜನರಲ್ ಪೇಪರ್ದು ನೀವು ಏನ್ ಓದ್ಬೇಕಾಗುತ್ತೆ ನೋಡಿ. ಸೊ ಜನರಲ್ ಪೇಪರ್ 1 ಅಂತ ಇದೆ. ಸೊ ಸಿಲೆಬಸ್ ಆಫ್ ಪ್ಲಾನಿಂಗ್ ಟೌನ್ ಪ್ಲಾನಿಂಗ್ ಇನ್ ಎಇ 2022 ಜನರಲ್ ಪೇಪರ್ ಅಲ್ಲಿ ಏನ್ ಓದ್ಬೇಕು? ಫಸ್ಟ್ ಬರುತ್ತೆ ಕವರಿಂಗ್ ಜನರಲ್ ನಾಲೆಜ್ ಟಾಪಿಕ್ ರಿಲೇಟೆಡ್ ಟು ಕರೆಂಟ್ ಇವೆಂಟ್ಸ್ ಈಸ್ ನಥಿಂಗ್ ಬಟ್ ಕರೆಂಟ್ ಅಫೇರ್ಸ್. ಸೊ ಈಗ ಕರೆಂಟ್ ಅಫೇರ್ಸ್ ನ ಎಲ್ಲಿಂದ ಎಷ್ಟು ವರ್ಷವರೆಗೂ ಓದಬೇಕು ಅಂತ ಎಲ್ಲರಿಗೂ ಕ್ವಶನ್ಸ್ ಇರುತ್ತೆ. ಸೊ ನಾನ್ ಹೇಳ್ತೀನಿ ನೋಡಿ, ನಿಮ್ಮ ಎಕ್ಸಾಮ್ ಇವಾಗ ಇಲ್ಲಿಂದ 3 ಮಂತ್ಸ್ ಅಂತ ತಿಳ್ಕೊಳ್ಳೋಣ. ಸೊ ಎಕ್ಸಾಮ್ ಇವಾಗ ಇದು ಏಪ್ರಿಲ್ ನಡೀತಾ ಇದೆ, ಏಪ್ರಿಲ್, ಮೇ, ಜೂನ್, ಆಯ್ತಾ? ಈ ಜೂನ್ ಅಥವಾ ಜುಲೈಯಲ್ಲಿ ಎಕ್ಸಾಮ್ ಆಗ್ಬೋದು ಅಂತ ನಾನು ಇಟ್ಕೋತೀನಿ. ಜಸ್ಟ್ ಪ್ರಿಡಿಕ್ಷನ್ ಇದೆ ಇದು. ಓಕೆ, ಜೂನ್ ಜುಲೈ ಎಕ್ಸಾಮ್ ಇದೆ ಅಂತಂದ್ರೆ ನೀವು ಮಿನಿಮಮ್ 8 ಮಂತ್ಸ್ ಕರೆಂಟ್ ಅಫೇರ್ಸ್ ಓದಿ. ನನ್ನ ಪ್ರಕಾರ 8 ಮಂತ್ಸ್ ನೀವು ಓದ್ರೆ ಸಾಕಾಗುತ್ತೆ ಅಂತ ಅನ್ಸುತ್ತೆ. 8 ಮಂತ್ಸ್ ಅದರಲ್ಲೂ ನೀವು ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮತ್ತೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಎರಡೂನ ಸಪರೇಟ್ ಆಗಿ ಓದಿ ಅಂತ ಹೇಳ್ತಾ ಇರೋದು. ರೈಟ್, ಎರಡೂನ ಸಪರೇಟ್ ಆಗಿ, ಕರ್ನಾಟಕದ ಸ್ವಲ್ಪ ಜಾಸ್ತಿ ಓದಿ ಅಂತ ಹೇಳ್ತಾ ಇರೋದು. ಗೊತ್ತಾಗ್ತಿದ್ಯಾ? ಸೊ ಇದಕ್ಕೆ ನೀವು ಯಾವುದನ್ನ ರೆಫರ್ ಮಾಡಬಹುದು, ಯೂಟ್ಯೂಬ್ ಚಾನಲ್ ನ ರೆಫರ್ ಮಾಡಿ ಯಾರ್ದಾದ್ರು, ಇಲ್ಲ ಇದಕ್ಕೆ ಏನಂತ ನಾನು ಮೊದಲೇ ಹೇಳಿದ್ದೀನಿ, ಮ್ಯಾಗಝಿನ್ಸ್ ನ ರೆಫರ್ ಮಾಡಬಹುದು. ಸೊ ಅದನ್ನ ನೀವು ರೆಫರ್ ಮಾಡಿದ್ರೆ ಒಂದ್ ಲೆವೆಲ್ಗೆ ನೀವು ಆರಾಮಾಗಿ ಹೋಗ್ತೀರಾ. ಇಲ್ಲ ಟೆಲಿಗ್ರಾಮ್ ಚಾನಲ್ ಅಲ್ಲಿ ತುಂಬಾ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಅಲ್ಲಿ ನಿಮ್ಗೆ ಫ್ರೀ PDF ಸಿಗುತ್ತೆ ಮಂತ್ಲಿ ಕರೆಂಟ್ ಅಫೇರ್ಸ್, ಅದನ್ನ ನೀವು ಓದ್ರೂ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್, ಸೊ ಜನರಲ್ ಸೈನ್ಸ್ ಅಂತ ಬರ್ತಾ ಇದೆ. ಸೊ ಜನರಲ್ ಸೈನ್ಸ್ ನಾನು ಎರಡರಲ್ಲಿ ಡಿವೈಡ್ ಮಾಡ್ತೀನಿ. ಒಂದು ನಿಮ್ಮ ಏನು ಬುಕ್ಕಿಶ್ ಇದೆ, ಒಂದು ಸ್ಟ್ಯಾಟಿಕ್ ಏನಿರುತ್ತೆ. ಸೊ ಸ್ಟ್ಯಾಟಿಕ್ ಸೈನ್ಸ್ ಅಂತ ಇರುತ್ತೆ ನೋಡಿ, ಫಿಕ್ಸ್ ಇರುತ್ತೆ ಅಲ್ಲ. ರೈಟ್, ಈಗ ಕೆಮಿಸ್ಟ್ರಿ, ಬಯಾಲಜಿ ಇದೇನಿರುತ್ತಲ್ಲ, ಸೊ ಅದರ ರಿಲೇಟೆಡ್ ಇನ್ನೊಂದೇನಿರುತ್ತೆ ನಿಮ್ಗೆ ಗೊತ್ತಿದೆ, ಡೇ ಟು ಡೇ ಅಬ್ಸರ್ವೇಷನ್ ಅಲ್ಲಿ ಏನು ಸೈನ್ಸ್ ಯೂಸ್ ಆಗುತ್ತೆ ಅದ್ರ ಬಗ್ಗೆನೂ ಕೇಳ್ತಾ ಇದ್ದಾರೆ, ತುಂಬಾ ಕ್ವಶನ್ಸ್ ಬರ್ತಾ ಇದೆ. ಸೊ ಅದ್ರದ್ದು ಒಂದು ಬುಕ್ ಚೆನ್ನಾಗಿದೆ. ರೈಟ್, ಅದು ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲಿ ಇಲ್ಲ, ಕನ್ನಡದಲ್ಲಿ ಇದೆ. ರೈಟ್, ನಾನು ಆಲ್ರೆಡಿ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ. ರೈಟ್, ಸೊ ನೀವು ಯಾವುದೇ ಒಂದು ಬುಕ್ ಪರ್ಚೇಸ್ ಮಾಡ್ಬೇಕಂದ್ರೆ ಎಲ್ಲದೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್, ಕರ್ನಾಟಕ ಹಿಸ್ಟ್ರಿ ಮತ್ತೆ ಜಿಯೋಗ್ರಫಿ ಓದ್ಬೇಕಾಗುತ್ತೆ. ಕರ್ನಾಟಕ ಹಿಸ್ಟ್ರಿ, ಜಿಯೋಗ್ರಫಿ. ಸೊ ಕರ್ನಾಟಕ ಹಿಸ್ಟ್ರಿ, ಜಿಯೋಗ್ರಫಿ ಹೆಂಗಂತಂದ್ರೆ, ಈಗ ನಮ್ಮ ಮ್ಯಾಪ್ ಏನಿರುತ್ತೆ, ಮ್ಯಾಪ್ ಪ್ರಕಾರ, ಸೊ ಆ ಮ್ಯಾಪ್ ಪ್ರಕಾರ ನೀವು ಓದ್ಬೇಕು. ರೈಟ್, ಯಾವಾಗಲೂ ಜಿಯೋಗ್ರಫಿ ಹೆಂಗ್ ಓದ್ಬೇಕಂದ್ರೆ ನಿಮ್ಮ ಮ್ಯಾಪ್ ಪ್ರಕಾರ ಏನ್ ಬರುತ್ತೆ ಅದ್ರ ಪ್ರಕಾರ ನೀವು ಜಿಯೋಗ್ರಫಿ ಓದ್ಬೇಕು. ಜಿಯೋಗ್ರಫಿಯಲ್ಲಿ ಏನೇನು ಓದ್ಬೇಕು? ರಿವರ್ಸ್ ಓದ್ಬೇಕು, ಮೌಂಟೇನ್ಸ್ ಓದ್ಬೇಕು, ರಿವರ್ ಸಿಸ್ಟಮ್ಸ್ ಏನಿದೆ, ಟ್ರಿಬ್ಯೂಟರೀಸ್ ಏನಿದೆ, ಎಲ್ಲಿಂದ ಉಟ್ಕೊಳ್ಳುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಆಯ್ತಾ? ಆಮೇಲೆ ನಮ್ಮ ಟೆಂಪರೇಚರ್ ಏನಂತಾರೆ, ನಮ್ಮ ಝೋನ್ಸ್ ಏನ್ ಬರುತ್ತೆ, ನಮ್ಮ ಜಿಯೋಗ್ರಫಿ ಏನಿದೆ, ಮಳೆದು ಏನ್ ಕಂಡೀಷನ್ಸ್ ಇದೆ, ಆಯ್ತಾ? ಎಲ್ಲಿ ಮಳೆ ಕಮ್ಮಿ ಇರುತ್ತೆ, ಎಲ್ಲಿ ಜಾಸ್ತಿ ಇರುತ್ತೆ, ಆಮೇಲೆ ಕ್ರಾಪ್ ಸೀಸನ್ಸ್ ಏನಿದೆ, ಆಯ್ತಾ? ಕ್ರಾಪ್ ಸೀಸನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ,
ಸೊ ಇದೆಲ್ಲ. ಆಮೇಲೆ ಮ್ಯಾಪ್ಸ್ ಅಲ್ಲಿ ಡಿಸ್ಟೆನ್ಸಸ್ ಏನಿದೆ, ನಮ್ಮ ನೈಬರಿಂಗ್ ಸ್ಟೇಟ್ಸ್ ಯಾವ್ದಿದೆ, ಹೌದಾಯ್ತಾ. ಸೊ ಇದೆಲ್ಲ ಕೋಸ್ಟಲ್ ಏರಿಯಾ ಯಾವುದು, ಆಯ್ತಾ. ಆಮೇಲೆ ಮಲೆನಾಡು ರೀಸನ್ಸ್ ಏನಿದೆ, ಅಲ್ಲಿ ಮಳೆ ಜಾಸ್ತಿ ಇರುತ್ತೆ, ನಮ್ ಕಡೆ ಕಮ್ಮಿ ಇರುತ್ತೆ. ಸೊ ಯಾಕೆ ಈ ತರ ಇದೆ, ಎಲ್ಲ ಈ ತರ ಯಾಕೆ, ಆಯ್ತಾ. ಇಂಡಿಯಾದು ರಿಲೇಟೆಡ್ ಏನ್ ಜೋಗ್ರಫಿ ಇರುತ್ತೆ ಅದನ್ನ ಕರ್ನಾಟಕದಲ್ಲಿ ನೀವು ಓದ್ಬೇಕು. ಅಂದ್ರೆ ಜೋಗ್ರಫಿ ರಿಲೇಟೆಡ್ ಟು ಕರ್ನಾಟಕ ನೀವು ಜಾಸ್ತಿ ಓದಿ ಅಂತ ನಾನು ಹೇಳ್ತಾ ಇರೋದು. ಇದು ಜೋಗ್ರಫಿದು. ಹಿಸ್ಟ್ರಿ ಬಂದ್ಬಿಟ್ಟು, ಆಯ್ತಾ, ಹಿಸ್ಟ್ರಿದು ನಿಮ್ಗೆ ಓದಂಗಿದೆ ಓದ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಹಿಸ್ಟ್ರಿದು ಸ್ವಲ್ಪ ಕ್ವಶನ್ಸ್ ಇವಾಗ ಕಮ್ಮಿ ಆಗಿದೆ, ಬಟ್ ನಾರ್ಮಲಿ 5ರಿಂದ 6 ಕ್ವಶನ್ ಇಲ್ಲ 7ರಿಂದ 8 ಕ್ವಶನ್ ಬಂದೇ ಬರುತ್ತೆ. ನೀವು ಓದ್ಬೇಕಂದ್ರೆ ಓದಿ, ಇಲ್ಲ ಅಂದ್ರೆ ಇದು ನಿಮಗೆ ಬಿಟ್ಟಿರೋದು ಹಿಸ್ಟ್ರಿ, ರೈಟ್. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯನ್ ಹಿಸ್ಟ್ರಿನೂ ಇದೆ, ರೈಟ್. ಇಂಡಿಯನ್ ಹಿಸ್ಟ್ರಿ ಸಪರೇಟ್ ಆಗಿ ಓದಿ, ಕರ್ನಾಟಕ ಹಿಸ್ಟ್ರಿನ ಸಪರೇಟ್ ಆಗಿ ಓದಿ. ಸೊ ಹಿಸ್ಟ್ರಿ ಓದ್ಬೇಕಂದ್ರೆ ನಾನಂತೂ ಎಲ್ಲರಿಗೂ ಹೇಳ್ತೀನಿ, ಟೂರಿಸಮ್ದು ಮ್ಯಾಗಝಿನ್ ಓದಬೇಕು. ಅದರಲ್ಲಿ ಎಲ್ಲ ಕೊಟ್ಟಿರ್ತಾರೆ, ರೈಟ್. ಟೂರಿಸಂ ಮ್ಯಾಗಝಿನ್ ಅಲ್ಲಿ ಎಲ್ಲ ಕೊಟ್ಟಿರ್ತಾರೆ, ನೀವು ಅದನ್ನ ಓದಿ, ರೈಟ್. ಸ್ವಲ್ಪ ಡಿಫ್ರೆಂಟ್ ಆಗಿ ಓದಿ, ನಿಮಗೆ ಹೆಲ್ಪ್ ಆಗುತ್ತೆ. ಇಂಡಿಯನ್ ಜಾಗ್ರಫಿ ಸೇಮ್, ಕರ್ನಾಟಕ ಹಿಸ್ಟ್ರಿ ಜಾಗ್ರಫಿ, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಾಗ್ರಫಿ ಓದಬೇಕಾಗುತ್ತೆ, ರೈಟ್. ಸೊ ಮ್ಯಾಪ್ಸ್ ನ ಇಟ್ಕೊಂಡು ಓದಿ, ತುಂಬಾ ಹೆಲ್ಪ್ ಆಗುತ್ತೆ ನಿಮಗಂತ ನಾನು ಹೇಳ್ತಾ ಇರೋದು. ಇಂಡಿಯನ್ ಜಾಗ್ರಫಿಯಲ್ಲಿ ಈಗ ನಮ್ಮ ಇಂಡಿಯಾ ಈ ತರ ಬರುತ್ತೆ. ಸೊ ಈ ಕಡೆನೂ ಕೋಸ್ಟ್ ಲೈನ್, ಈ ಕಡೆನೂ ಕೋಸ್ಟ್ ಲೈನ್ ಇದೆ. ಸೊ ಇಲ್ಲಿ ಈ ಕೋಸ್ಟ್ ಲೈನ್ ಅಲ್ಲಿ ಯಾವ್ಯಾವ ಸ್ಟೇಟ್ಸ್ ಇದೆ, ಇಲ್ಲಿ ಯಾವ್ಯಾವ ಸ್ಟೇಟ್ಸ್ ಇದೆ, ಆಯ್ತಾ. ಇದ್ರದ್ದು ಏನೇನು ಇಂಪಾರ್ಟೆನ್ಸ್ ಇದೆ, ಮತ್ತೆ ನಮ್ದು ಏನಂತಂದ್ರೆ ಯಾವ ಝೋನ್ ಅಲ್ಲಿ ಬರುತ್ತೆ, ಆಯ್ತಾ. ಗ್ಲೋಬಲಿ ನಾವು ಯಾವ ಝೋನ್ ಅಲ್ಲಿ ಇದ್ದೀವಿ, ಏನ ಅಂಟಾರ್ಟಿಕಾದಲ್ಲಿ ಇದೀವಾ, ಇಲ್ಲ ಟೆಂಪರೇಟ್ ಝೋನ್ ಅಲ್ಲಿ ಇದ್ದೀವಾ, ಅಥವಾ ಇಕ್ವೇಟರ್ ಹತ್ರ ಇದೀವಾ, ಆಯ್ತಾ. ಸೊ ಈ ತರದ್ ಏನಿರುತ್ತೆಲ್ಲ, ಈಗ ಗ್ಲೋಬ್ ನ ನೀವು ಡ್ರಾ ಮಾಡಿದಾಗ ಏನ್ ಗೊತ್ತಾಗುತ್ತೆ ನೋಡಿ. ಆ ತರ ನೀವು ರಿಲೇಟ್ ಆಗಿ ಮ್ಯಾಪ್ಸ್ ನ ನೋಡಿ ಓದಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಎಷ್ಟು ನೀವು ಪ್ರಾಕ್ಟಿಕಲ್ ಆಗಿ ಓದ್ತೀರಾ ನಿಮ್ಗೆ ಅಷ್ಟು ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು, ಓದಾಗ್ತಿಲ್ಲ. ಸೊ ನೀವು ಪ್ರಾಕ್ಟಿಕಲಿ ಓದೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಥೆರಾಟಿಕಲಿ ಅಂತ ಎಲ್ಲರೂ ಓದ್ತಾರೆ, ಪ್ರಾಕ್ಟಿಕಲಿ ಅರ್ಥ ಮಾಡ್ಕೊಂಡ್ಬಿಟ್ಟು ಥೆರಾಟಿಕಲಿ ಓದ್ರೆ ಕ್ವಶನ್ ಅಲ್ಲಿ ಪ್ರಾಕ್ಟಿಕಲಿ ಆಗಿ ಕೇಳಿದ್ರೆ ಆನ್ಸರ್ ಮಾಡ್ಬೋದು, ಹೌದಾಯ್ತಾ. ಸೊ ಅದಕ್ಕೆ ಬಿ ಪ್ರಾಕ್ಟಿಕಲ್ ಅಂತೀವಲ್ಲ, ಸೊ ಅದೇ. ಸೊ ಪ್ರಾಕ್ಟಿಕಲ್ ಆಗಿ ಓದಿದ್ರೆ ಅಂದ್ರೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಬೇಗ. ಸೋಷಿಯಲ್ ಸೈನ್ಸ್ ಅಂತ ಏನ್ ಬರುತ್ತಲ್ಲ, ಅದನ್ನ ಕಂಪ್ಲೀಟ್ ಆಗಿ ಪಾಲಿಟಿ ಅಂತ ನಾನು ಅಂತೀನಿ, ರೈಟ್. ಸೊ ಪಾಲಿಟಿನೂ ಓದ್ಬೇಕಾಗುತ್ತೆ. ಪಾಲಿಟಿಯಲ್ಲಿ ಏನು ಓದ್ಬೇಕು, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಪಾಲಿಟಿಯಲ್ಲಿ ನೀವು ಓದ್ಬೇಕಾಗಿರೋದು ಫಸ್ಟ್ ಆರ್ಟಿಕಲ್ಸ್ ಓದಿ. ಅದಾದ್ಮೇಲೆ ಸ್ಟೇಟು ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮೇಶನ್ ಯಾವ ತರ ಆಗುತ್ತೆ, ಗೌರ್ಮೆಂಟ್ ಫಾರ್ಮೇಶನ್. ಸೊ ಗೌರ್ಮೆಂಟ್ ಫಾರ್ಮೇಶನ್ ಯಾವ ತರ ಆಗುತ್ತೆ ಅದನ್ನ ಓದಿ, ರೈಟ್. ಅದಾದ್ಮೇಲೆ ನೆಕ್ಸ್ಟ್ ರಿಟ್ಸ್ ಇರುತ್ತೆ, ರಿಟ್ಸ್ ಓದಿ, ರೈಟ್. ಅದಾದ್ಮೇಲೆ PM, CM, ಪ್ರೆಸಿಡೆಂಟ್, ಇವರು ಸೆಲೆಕ್ಷನ್ ಯಾವ ತರ ಆಗುತ್ತೆ, ಇವರು ರಿಸೈನ್ ಮಾಡ್ಬೇಕಂದ್ರೆ ಯಾರಿಗೆ ರಿಸೈನ್ ಮಾಡ್ಬೇಕು, ಯಾವ್ಯಾವ ಆರ್ಟಿಕಲ್ ಇಂದ ಮಾಡ್ತಾರೆ ಅದನ್ನು. ಮತ್ತೆ ಗೌರ್ಮೆಂಟ್ ಯಾವ ತರ ಫಾರ್ಮ್ ಮಾಡ್ತಾರೆ, ಗೌರ್ಮೆಂಟ್ ಫಾರ್ಮೇಶನ್ ಅದನ್ನು ಇಂಪಾರ್ಟೆಂಟ್ ಇದೆ. ಆಮೇಲೆ ರಿಸರ್ವೇಶನ್ಸ್ ಏನಿದೆ ಅದನ್ನು ನೋಡಿ. ರೀಸೆಂಟ್ ಟ್ರೆಂಡ್ಸ್, ಸೊ ರೀಸೆಂಟ್ ಕರೆಂಟ್ ಅಫೇರ್ಸ್ ಏನಿರುತ್ತೆ ರಿಗಾರ್ಡಿಂಗ್ ಪಾಲಿಟಿ ಅದನ್ನು ಓದಿ, ಗೊತ್ತಾಯ್ತಾ. ರಿಗಾರ್ಡಿಂಗ್ ಪಾಲಿಟಿ ನೀವು ಅದನ್ನು ಓದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಸೊ ಇದು ನಾನು ಇಂಪಾರ್ಟೆಂಟ್ ಆಗಿರೋದು. ಬೇರೆದ್ನೂ ಇದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ, ರೈಟ್. ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಸ್ಟೇಟ್ ಲಿಸ್ಟ್, ಕರೆಂಟ್ ಲಿಸ್ಟ್, ಅವ್ರು ಸೆಂಟ್ರಲ್ ಲಿಸ್ಟ್ ಅಂತ ಇರುತ್ತಲ್ಲ ಅದನ್ನ ಓದಿ, ರೈಟ್. ಸ್ಟೇಟ್ ಅಂಡ್ ಸೆಂಟ್ರಲ್ದು ಏನಂತಂದ್ರೆ ಕೋಆರ್ಡಿನೇಷನ್ ಇರುತ್ತೆ, ಟ್ಯಾಕ್ಸ್ ಯಾವ ತರ ಕಲೆಕ್ಟ್ ಮಾಡ್ತಾರೆ, ರೈಟ್. ಸೊ ಅದನ್ನು ಸ್ವಲ್ಪ ಇದರಲ್ಲಿ ಯಾವ ಲಾ ಇಂದ ಮಾಡ್ತಾರೆ ಅದನ್ನ ನೋಡ್ಕೊಳ್ಳಿ, ಗೊತ್ತಾಯ್ತಾ. ಸೊ ಅದು ನೀವು ಮಾಡೋದು ಬೆಸ್ಟ್. ಇದಿಷ್ಟು ಓದ್ರು ಸಾಕು. ಯಾಕೆಂದ್ರೆ ಪಾಲಿಟಿ ಕ್ವಶನ್ ಒಂದೊಂದ್ಸಲ ಜಾಸ್ತಿ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ KPSC ಕಡೆಯಿಂದ. ಯಾಕೆಂದ್ರೆ ನೀವು ನೋಡ್ಬೋದು ತುಂಬಾ ಎಕ್ಸಾಮ್ಸ್ ಅಲ್ಲಿ ಮಿನಿಮಮ್ 15ರಿಂದ 20 ಕ್ವಶನ್ ಬಂದೇ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಅಂದ್ರೂ 30 ಕ್ವಶನ್ ಕೊಟ್ಟಿದ್ದಾರೆ WRD ಅಲ್ಲಿ. ಸೊ ಮಿನಿಮಮ್ ಅಂತಂದ್ರು 10ರಿಂದ 15 ಕ್ವಶನ್ ಅಂತೂ ಎಲ್ಲೂ ಹೋಗಿಲ್ಲ, ಕೊಡ್ತಾರೆ. ನೆಕ್ಸ್ಟ್ ಜನರಲ್ ಮೆಂಟಲ್ ಅಬಿಲಿಟಿ. ಈ ಜನರಲ್ ಮೆಂಟಲ್ ಅಬಿಲಿಟಿ ಏನ್ ಓದ್ಬೇಕು ಸರ್? ಸಿಂಪಲ್ ಆಗಿ ಹೇಳ್ತೀನಿ, ಜನರಲ್ ಮೆಂಟಲ್ ಅಬಿಲಿಟಿಯಲ್ಲಿ ನೀವು ಓದ್ಬೇಕಾಗಿರೋದಂದ್ರೆ ರೀಸನಿಂಗು ಸ್ವಲ್ಪ ಬರುತ್ತೆ, ರೈಟ್. ಆಮೇಲೆ ಕ್ವಾಂಟು ಬರುತ್ತೆ, ರೈಟ್. ಸೊ ರೀಸನಿಂಗ್ ಅಲ್ಲಿ ರೀಸನಿಂಗು ಆಮೇಲೆ ಕ್ವಾಂಟ್. ಸೊ ರೀಸನಿಂಗ್ ಅಲ್ಲಿ ಏನಂತಂದ್ರೆ ಪೇಪರ್ ಕಟ್ಟಿಂಗ್ ಇರುತ್ತೆ, ನಂಬರ್ ಸೀರೀಸ್ ಇರುತ್ತೆ, ಗೊತ್ತಾಯ್ತಾ. ನಂಬರ್ ಸೀರೀಸು, ರೇಷಿಯೋ ಅಂಡ್ ಪ್ರಪೋರ್ಷನ್, ಅದಾದ್ಮೇಲೆ ಬೋಟು, ಅದಾದ್ಮೇಲೆ ಟ್ಯಾಂಕ್ ಪ್ರಾಬ್ಲಮು, ರೈಟ್. ಸೊ ಈ ತರದ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಯಾಕೆಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಈ ತರ ಕೊಟ್ಟಿದ್ದಾರೆ, ಇದೆಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವು ಎರಡನ್ನ ಕಂಬೈನ್ ಮಾಡ್ತೀನಿ, ರೀಸನಿಂಗ್ ಅಂಡ್ ಕ್ವಾಂಟ್ ಅಲ್ಲಿ. ಈಗ ಕ್ವಾಂಟ್ ಅಲ್ಲಿ ಏನ್ ಕೊಡ್ತಾರೆ ಅಂತಂದ್ರೆ ರೇಷಿಯೋ ಪ್ರಪೋರ್ಷನ್ ಇದೆ, ನಾನು ಹೇಳಿರೋದು ಇದರಲ್ಲೇ ಬರುತ್ತೆ. ರೇಷಿಯೋ ಪ್ರಪೋರ್ಷನ್, ಟ್ಯಾಂಕ್ ಪ್ರಾಬ್ಲಮ್, ಆಮೇಲೆ ಹೈಟ್ ಅಂಡ್ ಡಿಸ್ಟೆನ್ಸ್, ರೈಟ್. ಅದಾದ್ಮೇಲೆ ಡೈರೆಕ್ಷನ್ ಸೆನ್ಸ್ ಇದನ್ನು ಬರುತ್ತೆ. ಸೊ ಇವೆಲ್ಲ ಕ್ವಶನ್ಸ್ ಜನರಲ್ ಮೆಂಟಲ್ ಅಬಿಲಿಟಿಯಲ್ಲಿ ಬರುತ್ತೆ.
ಇದನ್ನ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಕೇಳಿರೋರಿದ್ದಾರೆ. ಓಕೆ, ಅದೇ ನಾನು ಇಲ್ಲಿ ನೋಡಿ ಹೇಳ್ತಾ ಇರೋದು. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಟರ್ಸ್ ಆಫ್ ಎವ್ರಿ ಡೇ ಅಬ್ಸರ್ವೇಷನ್ ಇಸ್ ನಥಿಂಗ್ ಬಟ್ ಇದನ್ನು ಸೈನ್ಸ್ ಬರುತ್ತೆ. ಸೈನ್ಸ್ ಮತ್ತೆ ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ ಇವೆರಡು ಇದರಲ್ಲಿ ಬರುತ್ತೆ. ಗೊತ್ತಾಯ್ತಾ? ಸೊ ಇದಿಷ್ಟು ಬಂದ್ಬಿಟ್ಟು ಪೇಪರ್ 1 ಇದೆ, ಇದು ಜನರಲ್ ಪೇಪರ್. ಇದಿಷ್ಟು ಓದ್ಬೇಕಾಗುತ್ತೆ ನೀವು ಜನರಲ್ ಪೇಪರ್ ಅಲ್ಲಿ. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಸಿಲೆಬಸ್ ಆಫ್ ಟೌನ್ ಪ್ಲಾನಿಂಗ್ ಫಾರ್ ದ ಜನರಲ್ ಪೇಪರ್, ರೈಟ್? ಸೊ ಯಾವುದೇ ತರ ಕಮೆಂಟ್ಸ್ ಇದ್ರು ನೀವು ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ನೆಕ್ಸ್ಟ್. ಸೊ ಈಗ ಸಿಲೆಬಸ್ ಆಫ್ ಟೌನ್ ಪ್ಲಾನಿಂಗ್ ಎ ಅಲ್ಲಿ ನಾವು ಬರ್ತಾ ಇರೋದು ಸ್ಪೆಸಿಫಿಕ್ ಪೇಪರ್ಗೆ. ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್ ಏನು ಈಗ ನಾವು ಅಪ್ಲೈ ಮಾಡಿರೋದು ಟೌನ್ ಪ್ಲಾನಿಂಗ್ಗೆ, ರೈಟ್? ಟೌನ್ ಪ್ಲಾನಿಂಗ್ಗೆ ಮೇಜರ್ ಅಂದ್ರೆ ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್ ಅದನ್ನ ಅವ್ರು ಕೊಟ್ಟಿದ್ದಾರೆ. ಈಗ ಅದರಲ್ಲಿ ಸಿಲೆಬಸ್ ಪ್ರಕಾರ ಕೆಪಿಎಸ್ಸಿ ಕೊಟ್ಟಿರೋ ಸಿಲೆಬಸ್ ಪ್ರಕಾರ ಯಾವ್ಯಾವ ಸಬ್ಜೆಕ್ಟ್ ಇದೆ ನೋಡಿ. ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್, ಎನ್ವೈರನ್ಮೆಂಟಲ್ ಸ್ಟಡೀಸ್, ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, ಹೌಸಿಂಗ್, ಬಿಲ್ಡಿಂಗ್ ಮಟೀರಿಯಲ್ಸ್ ಅಂಡ್ ಟೆಕ್ನಾಲಜಿ, ಬಿಲ್ಡಿಂಗ್ ಕೋಡ್ಸ್ ಅಂಡ್ ಬೈಲಾಸ್, ಬಿಲ್ಡಿಂಗ್ ಡಿಸೈನ್ ಅಂಡ್ ಡ್ರಾಯಿಂಗ್. ಸೊ ನಾನೇನ್ ಮಾಡ್ತೀನಿ ಈಗ ಫಾಸ್ಟ್ ಆಗಿ ನಿಮಗೆ ಈ ಒಂದೊಂದ್ರದ್ದು ಇನ್ ಡೆಪ್ತ್ ಏನೇನು ಓದ್ಬೇಕು, ಯಾವ್ದಾವ್ದು ಇಂಪಾರ್ಟೆಂಟ್ ಇದೆ, ನಾನು ನಿಮಗೆ ಅದನ್ನ ಈಗ ಹೇಳ್ಕೊಡ್ತೀನಿ, ಸರಿನಾ? ಸೊ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಸ್ಕ್ರೀನ್ ಮೇಲೆ ನಿಮ್ಗೆ ಇನ್ ಡೆಪ್ತ್ ಏನು ಸಿಲೆಬಸ್ ಕೊಟ್ಟಿದೆ ಕೆಪಿಎಸ್ಸಿ ಅದನ್ನ ನಾನು ನಿಮಗೆ ತೋರಿಸಿ ಹೇಳ್ಕೊಡ್ತೀನಿ, ಒಂದೊಂದು ಸಬ್ಜೆಕ್ಟ್ ನ ಯಾವ ತರ ಓದ್ಬೇಕು ಅಂತ. ಸೊ ಅದಾದ್ಮೇಲೆ ಬುಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ನೋಡೋಣ. ಸೊ ಈಗ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್. ಸೊ ಇದು ಕೆಪಿಎಸ್ಸಿ ಕೊಟ್ಟಿರೋದು, ನಮಗೆ ನೋಟಿಫಿಕೇಶನ್ ಕೊಟ್ಟಿರೋದನ್ನ ನಾನು ನಿಮ್ಗೆ ತೋರಿಸ್ತಾ ಇರೋದು. ಈಗ ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್ ಫಸ್ಟ್ ಸಬ್ಜೆಕ್ಟ್ ಇದೆ ಇದರಲ್ಲಿ ನೋಡಿ, ಹ್ಯೂಮನ್ ಸೆಟಲ್ಮೆಂಟ್ ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ಇದನ್ನ ನೀವು ಓದ್ಬೇಕಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಹೇಳ್ತೀನಿ, 8th ಸೆಮಿಸ್ಟರ್ VTU ಎಂದು ಸಿಲೆಬಸ್ ಇದೆ, ಅದರಲ್ಲಿ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಅದೇ ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್ ಅಂತ ಒಂದು ಸಬ್ಜೆಕ್ಟ್ ಕೊಟ್ಟಿದ್ರು. ಸೊ ಅದು ಏನಂತಂದ್ರೆ ಇದೇನಂತಾರೆ ಆಪ್ಷನಲ್ ಇತ್ತು ಅದು, ರೈಟ್? ಆಪ್ಷನಲ್ ಸಬ್ಜೆಕ್ಟ್ ಅದು ಏನಂತಾರೆ ಎಲೆಕ್ಟಿವ್ ಇತ್ತು, ರೈಟ್? ಸೊ ಯಾರ್ಯಾರು ಎಲೆಕ್ಟಿವ್ ತಗೊಂಡಿದ್ದೀರಾ ನಿಮಗೆ ಆರಾಮಾಗಿ ಈ ಸಬ್ಜೆಕ್ಟ್ ಸಿಲೆಬಸ್ ನೀವು ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಸೊ ಇಲ್ಲಿ ನೋಡಿ, ಸೊ ಹ್ಯೂಮನ್ ಸೆಟಲ್ಮೆಂಟ್ಸ್ ಅಂತಂದ್ರೆ ಯಾವ ತರ ಸೆಟಲ್ಮೆಂಟ್ಸ್ ಆಗುತ್ತೆ ಡೆಫಿನೇಷನ್ ಇದೆ. ರೂರಲ್ ಅಂಡ್ ಅರ್ಬನ್ ಸೆಟಲ್ಮೆಂಟ್ಸ್ ಯಾವ ತರ ಗ್ರೋತ್ ಆಗುತ್ತೆ ಅರ್ಬನ್ ಅಲ್ಲಿ, ಸೊ ಅದು ಡಿಫರೆಂಟ್ ಗ್ರೋತ್ಸ್ ಇರುತ್ತೆ. ಸೊ ನೀವು ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದರದ್ದು, ಕ್ಲಾಸಿಫಿಕೇಶನ್ ಆಫ್ ಅರ್ಬನ್ ಸೆಟಲ್ಮೆಂಟ್, ಯಾವ ತರ ಅರ್ಬನ್ ಸೆಟಲ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಇದೆ, ಸೊ ಬೆಂಗಳೂರು ಯಾವ ತರ ಸೆಟಲ್ಮೆಂಟ್ ಆಗಿದೆ, ಅದು ಯಾವ ಪ್ಯಾಟರ್ನ್ ಅಲ್ಲಿ ಬರುತ್ತೆ, ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಹೈದರಾಬಾದ್ ಯಾವ ತರ ಇದೆ, ದಿಲ್ಲಿ ಯಾವ ತರ ಇದೆ, ಸೊ ಆ ತರ. ಸೊ ಅದನ್ನ ಪ್ರಿಡಿಕ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಯಾವುದೇ ಬರೋದಿದೆ ಡೆವಲಪ್ಮೆಂಟ್ ಆಗೋದಿದೆ ಅದನ್ನ ನಾವು ಓದ್ಬೋದು, ಅಂದ್ರೆ ರೀಡ್ ಮಾಡ್ಬೋದು. ಪ್ಲಾನಿಂಗ್ ಥಿಯರಿ ಅಂಡ್ ಪ್ರಿನ್ಸಿಪಲ್ ಅಂದ್ರೆ ಪ್ಲಾನಿಂಗ್ ಯಾವ ತರ ಮಾಡಬೇಕು, ಸಿಟಿ ಯಾವ ಟೈಪ್ಸ್ ಇರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಸಿಟಿ, ಅದ್ರ ಫಂಕ್ಷನ್ಸ್ ಏನು, ಯಾವ ತರ ಫಂಕ್ಷನ್ಸ್ ಮಾಡಬೇಕು, ನಾವು ಯಾವ ತರ ಇಟ್ಕೊಂಡ್ಬಿಟ್ಟು ಈಗ ಒಂದು ಏರಿಯಾ ಇರುತ್ತೆ ಝೋನ್ ಅಂತೀವಲ್ಲ, ಸೊ ಝೋನ್ ಅಂತ. ಸೊ ಪ್ಲಾನಿಂಗ್ ಥಿಯರಿ ಯಾವ ತರ ಇರಬೇಕು, ಲ್ಯಾಂಡ್ ಯೂಸ್ ತುಂಬಾ ಈಗ ಮೇಜರ್ ಪ್ರಾಬ್ಲಮ್ ಎಲ್ಲ ಕಡೆ ಲ್ಯಾಂಡ್ ಯೂಸೇ ಆಗ್ತಾ ಇದೆ, ರೈಟ್? ಸೊ ಲ್ಯಾಂಡ್ ನ ಮಿಸ್ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅದನ್ನ ಯಾವುದಕ್ಕೆ ಎಷ್ಟು ಯಾವ ತರ ಯೂಸ್ ಮಾಡ್ತಾ ಇದಾರೆ ಅದು ನಮ್ಮ ಹತ್ರ ಇರುತ್ತೆ. ಆಸ್ ಎ ಇಂಜಿನಿಯರ್ ನಮಗೆ ಗೊತ್ತಿರುತ್ತೆ ಲ್ಯಾಂಡ್ ಯೂಸ್ ಯಾವ ತರ ಇರಬೇಕು. ಟ್ರಾನ್ಸ್ಪೋರ್ಟೇಷನ್ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್. ಟ್ರಾನ್ಸ್ಪೋರ್ಟೇಷನ್ ನಿಮ್ಗೆ ಗೊತ್ತಿದೆ, ಟ್ರಾಫಿಕ್ ಜಾಮ್ ಬೆಂಗಳೂರಲ್ಲಿ ಎಷ್ಟಾಗಿದೆ, ಯಾಕೆಂತಂದ್ರೆ ಎಷ್ಟು ದೊಡ್ಡದು ರೋಡ್ ಮಾಡಿದ್ರು ಅಂದ್ರೆ ಟ್ರಾಫಿಕ್ ಇನ್ಕ್ರೀಸ್ ಆಗ್ತಿದೆ, ಡೇ ಬೈ ಡೇ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಿದೆ, ರೈಟ್? ಸೊ ಅದ್ರ ಪ್ರಕಾರ ಮತ್ತೆ ಚೇಂಜಸ್ ಮಾಡ್ತಾರೆ, ಫ್ಲೈಓವರ್ಸ್ ಮಾಡ್ತಾರೆ, ರೋಡ್ ವೈಡ್ನಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ರೈಟ್? ಅಂದ್ರೂ ಅವರು ಮ್ಯಾನೇಜ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದನ್ನೇ ಸೇಮ್ ಟ್ರಾನ್ಸ್ಪೋರ್ಟೇಷನ್ ಪ್ಲಾನಿಂಗ್ ಅಂದ್ರೇನು, ಚಾಲೆಂಜಸ್ ಆಫ್ ಅರ್ಬನೈಸೇಷನ್ ಈಸ್ ನಥಿಂಗ್ ಬಟ್ ಅರ್ಬನೈಸೇಷನ್ ಪ್ರಾಬ್ಲಮ್ ಏನಾಗ್ತಿದೆ ಅದ್ರ ಬಗ್ಗೆ ನಾವು ಫೋಕಸ್ ಮಾಡೋದು. ಪಾಪ್ಯುಲೇಷನ್, ಸ್ಲಮ್ ಮತ್ತೆ ಸ್ಕ್ವಾಟರ್ಸ್, ಇನ್ಫ್ರಾಸ್ಟ್ರಕ್ಚರ್ ಫಾರ್ ದ ಅರ್ಬನ್ ಸೆಂಟರ್ಸ್, ಯಾವ ತರ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಅದು. ರೀಜನಲ್ ಪ್ಲಾನಿಂಗ್ ಅಂತಂದ್ರೆ ಸೆಂಟರ್ ಆಫ್ ದಿ ರೀಜನ್, ಅಂದ್ರೆ ಈಗ ಬೆಂಗಳೂರು ಇದೆ, ಸೊ ಬೆಂಗಳೂರಲ್ಲೂ ಅದರಲ್ಲಿ ಈ ತರ ಇದು ಇಷ್ಟು ದೊಡ್ಡದಿದೆ, ಸೊ ಅದರಲ್ಲಿ ರೀಜನ್ಸ್ ಮಾಡ್ತಾ ಇರ್ತಾನೆ, ಏನಂತಂದ್ರೆ ಡಿಫ್ರೆಂಟ್ ಏರಿಯಾಸ್ ಮಾಡ್ತಾರೆ, ರೈಟ್? ಸೊ ಅದನ್ನು ರೀಜನ್ ಮಾಡ್ತಾರೆ. ಸೊ ರೀಜನಲ್ ಅಂದ್ರೇನು, ಕಾನ್ಸೆಪ್ಟ್ ಆಫ್ ರೀಜನ್ ಅಂದ್ರೇನು, ಅದು ಯಾವ್ಯಾವ ಟೈಪ್ಸ್ ಇರುತ್ತೆ, ಯಾವ ತರ ಅದನ್ನ ನಾವು ಫಾಲೋ ಮಾಡಬೇಕು, ಏನೇನ್ ಟೆಕ್ನಿಕ್ಸ್ ಇದೆ ಡಿವೈಡ್ ಮಾಡೋಕೆ, ಯಾವ ತರ ಡಿವೈಡ್ ಮಾಡಬೇಕು, ಅದನ್ನ ಅನಾಲಿಸಿಸ್ ಯಾವ ತರ ಮಾಡಬೇಕು, ಆಯ್ತಾ? ಆಮೇಲೆ ರೀಜನಲ್ ಡೆವಲಪ್ಮೆಂಟ್ ಪ್ಯಾಟರ್ನ್ ಯಾವ ತರ ಇರುತ್ತೆ. ನೆಕ್ಸ್ಟ್ ಪ್ಲಾನಿಂಗ್ ಲೆಜಿಸ್ಲೇಷನ್ ಅಂದ್ರೇನು, ಅಂದ್ರೆ ಈಗ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ರೈಟ್? ಸೊ ಅರ್ಬನ್ ಏರಿಯಾನ ಕಂಟ್ರೋಲ್ ಮಾಡಕ್ಕೆ ಗೌರ್ಮೆಂಟ್ ಏನೇನು ಪಾಲಿಸೀಸ್ ಇದೆ, ಏನೇನು ಅಭಿವೃದ್ಧಿ ಕೆಲಸಗಳು ಗೌರ್ಮೆಂಟ್ ಮಾಡ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡಕ್ಕೆ, ರೈಟ್? ಅರ್ಬನೈಸೇಷನ್ ಇಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ವಾಟರ್ ಸ್ಕೇರಿಟಿ ಆಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ತಾನೆ. ಅದನ್ನ ಯಾವ ತರ ಕಂಟ್ರೋಲ್ ಮಾಡುತ್ತೆ ಅದ್ರ ಬಗ್ಗೆ ಇದೆ ಇಲ್ಲಿ. ಸೊ ಇದಕ್ಕೆ ಬೆಸ್ಟ್ ಹೇಳ್ತೀನಿ, ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು ನೀವು ನೋಡ್ಕೊಳ್ಳಿ.
ಸೊ ನಿಮಗೆ ಇದು ಸಿಗುತ್ತೆ. ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ನೋಡಿ, ಈ ಎನ್ವೈರನ್ಮೆಂಟಲ್ ನೀವು ಸ್ಟಡೀಸ್ ಬೇಕಂತಂದ್ರೆ ಸೇಮ್ RWS ಸಿಲೆಬಸ್ ಇದು ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಬೇಸಿಕ್ ಕಾಂಪೋನೆಂಟ್ ಇಕೋಸಿಸ್ಟಮ್ ಆಯ್ತಾ, ಆಮೇಲೆ ಮೇಜರ್ ಸಿಸ್ಟಮ್ ಇಕೋಸಿಸ್ಟಮ್, ನ್ಯಾಚುರಲ್ ರಿಸೋರ್ಸ್, ಕನ್ಸರ್ವೇಷನ್ ಅಂಡ್ ಮ್ಯಾನೇಜ್ಮೆಂಟ್, ಒನ್ ಟೈಪ್ ಆಫ್ ಜನರಲ್ ತರ ಇದೆ, ನೀವು ಓದ್ಬೋದು ಆರಾಮಾಗಿ. ಈಗ ಏರ್ ಪೊಲ್ಯೂಷನ್ ಇದೆ ಆಯ್ತಾ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಕಂಟ್ರೋಲ್ ಅಲ್ಲಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಅಂದ್ರೆ ಎಲ್ಲ ಪೊಲ್ಯೂಷನ್, ಯಾವ ಪೊಲ್ಯೂಷನ್ ಆಗುತ್ತೆ ಎಲ್ಲ ಪೊಲ್ಯೂಷನ್ ಬಗ್ಗೆ ಓದ್ಬೇಕಾಗುತ್ತೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ, ಆಲ್ರೆಡಿ ಕ್ಲಾಸಸ್ ಇದೆ ಪ್ಲೇ ಲಿಸ್ಟ್ ಅಲ್ಲಿ, ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಬೋದು ಮೇಲ್ಗಡೆ ಐ ಬಟನ್ ಅಲ್ಲಿ. ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್, ಅದೇ ಈಗ ನೋಡಿ ಇದು ಹೆಂಗಂದ್ರೆ, ಒಂದು ನೀವು ಮನೆ ಕಟ್ಟಿದ್ರೆ ಇಲ್ಲ ಅರ್ಬನ್ ಅಲ್ಲಿ ಮನೆಗಳು ಜಾಸ್ತಿ ಆಗ್ತಿದೆ, ಅದರಿಂದ ಏನ್ ಅರ್ಬನೈಸೇಷನ್ ಪ್ರಾಬ್ಲಮ್ ಏನಾಗ್ತಿದೆ, ಸೊ ಲ್ಯಾಂಡ್ ಅಕ್ವಿಸಿಷನ್ ಜಾಸ್ತಿ ಆಗ್ತಿದೆ, ಅದರಿಂದ ಏನಾಗುತ್ತೆ ನಮ್ಮ ಏನಂತಾರೆ ಪರಿಸರಕ್ಕೆ ಏನೇ ಪ್ರಾಬ್ಲಮ್ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಅಂದ್ರೇನು, ಓಜೋನ್ ಲೇಯರ್ ಅಂದ್ರೇನು, ಡಿಪ್ಲೇಷನ್, ಆಸಿಡ್ ರೇನ್ ಯಾಕೆ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ನೀವು ಓದ್ಬೇಕಾಗುತ್ತೆ ಸಿಂಪಲ್ ಆಗಿ. ಡ್ಯಾಶರ್ ಮ್ಯಾನೇಜ್ಮೆಂಟ್ ಅಂದ್ರೇನು, ನ್ಯಾಚುರಲ್ ಮ್ಯಾನ್ಮೇಡ್ ಡ್ಯಾಶರ್ ಅಂದ್ರೇನು, ಡ್ಯಾಶರ್ ಯಾವ ತರ ಪ್ರಿಪೇರ್ ಆಗ್ತೀವಿ ಆಯ್ತಾ, ನಮ್ಮ ಇಂಡಿಯಾದಲ್ಲಿ ಯಾವ ತರ ನಾವು ಡ್ಯಾಶರ್ ಮ್ಯಾನೇಜ್ಮೆಂಟ್ ನಾವು ಮಾಡ್ತೀವಿ ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕಾಗುತ್ತೆ. ವಾಟರ್ ಸಪ್ಲೈ ಬಂದ್ಬಿಟ್ಟು ಯಾವ ತರ ಸಪ್ಲೈ ಮಾಡ್ತೀವಿ, ಸೋರ್ಸ್ ಏನಿದೆ ಅದ್ರ ಬಗ್ಗೆ ಓದೋದು. ಕಲೆಕ್ಷನ್, ಕನ್ವಿನಿಯನ್ಸಿ, ಕ್ವಾಲಿಟಿ, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಸಿಂಪಲ್. ನೀಡ್ ಫಾರ್ ಪ್ರೊಟೆಕ್ಟೆಡ್ ವಾಟರ್ ಸಪ್ಲೈ, ಇನ್ವೆಸ್ಟಿಗೇಷನ್ ಮಾಡೋದು, ರೈಟ್. ಅದೇ ನೋಡಿ, ಈಗ ಒಂದು ಸೋರ್ಸ್ ಇಂದ ಅಲ್ಲಿಂದ ಕಲೆಕ್ಟ್ ಮಾಡ್ತೀರಾ, ಪಂಪ್ ಮಾಡ್ತೀರಾ, ಟ್ರೀಟ್ಮೆಂಟ್ ಮಾಡ್ತೀರಾ, ಕನ್ವೆ ಮಾಡ್ತೀರಾ, ಅದಾದ್ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ರೈಟ್. ಸೊ ಇದಿಷ್ಟು ನೀವು ಓದ್ಬೇಕಾಗುತ್ತೆ ಸಿಂಪಲ್ ಆಗಿ. ರೂರಲ್ ವಾಟರ್ ಸಪ್ಲೈ ಅಂಡ್ ಸ್ಯಾನಿಟೇಷನ್, ಇದರಲ್ಲಿ ಬರೋದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ರೈಟ್. ಸೊ ಇದರಲ್ಲಿ ಪ್ಯೂರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮ್ಯಾಕ್ಸಿಮಮ್ ಅದೇ ಇರುತ್ತೆ, ರೈಟ್. ರೈನ್ ವಾಟರ್ ಹಾರ್ವೆಸ್ಟಿಂಗು, ಜನರಲ್ ಮೆಥಡ್ಸ್ ಆಫ್ ಕಂಟ್ರೋಲ್, ರೆಫ್ಯೂಸ್ ಕಲೆಕ್ಷನ್. ನೋಡಿ ಈ ರೆಫ್ಯೂಸ್ ಕಲೆಕ್ಷನ್ ಮೆಥಡ್ಸ್, ಟ್ರಾನ್ಸ್ಪೋರ್ಟೇಷನ್, ಡಿಸ್ಪೋಸಲ್, ಮೆನ್ಯೂರ್ ಪಿಟ್ಸ್, ಕಂಪೋಸ್ಟಿಂಗ್, ಕಾನ್ಸೆಪ್ಟ್ ಆಫ್ ಇಕೋ ಸ್ಯಾನಿಟೇಷನ್. ಸೊ ಇಲ್ಲಿ ನೋಡಿ ಕಂಪೋಸ್ಟಿಂಗ್ ಮೆಥಡ್, ಪಬ್ಲಿಕ್ ಟಾಯ್ಲೆಟ್. ಸೊ ಇದಿಷ್ಟು ಬಂದ್ಬಿಟ್ಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ. ಇದು ನಾನು ಮೊದಲೇ ಹೇಳಿದ್ದೀನಿ, ರೂರಲ್ ವಾಟರ್ ಸಪ್ಲೈ ಅಂತಂದ್ರೆ ಆಲ್ಮೋಸ್ಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬರುತ್ತೆ. ಸೊ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಯಾಕೆ ಮಾಡಬೇಕು ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ, ಗೊತ್ತಾಗ್ತಿದೆಯಲ್ಲ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನೀವು ಓದ್ಬೇಕಾಗಿರೋದು ನೋಡಿ, ಸ್ಪೆಸಿಫಿಕ್ ಆಗಿ ಕ್ಲಾಸಿಫಿಕೇಶನ್ ಆಫ್ ರೋಡ್ಸ್, ಡೀಟೇಲ್ಸ್ ಅಬೌಟ್ ರೋಡ್ಸ್, ಟೈಪ್ಸ್ ಆಫ್ ರೋಡ್ಸ್, ರೋಡ್ ಬಿಡ್ತು, ಪಾರ್ಕಿಂಗ್ ಪಾಲಿಸೀಸ್. ನೋಡಿ ಇದು ಫುಲ್ ಡಿಫ್ರೆಂಟ್ ಆಗಿದೆ. ಆ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ಗೆ ಈ ಟ್ರಾನ್ಸ್ಪೋರ್ಟೇಷನ್ಗೆ ತುಂಬಾ ಡಿಫರೆನ್ಸ್ ಇದೆ, ಸೇಮ್ ಇರೋದಿಲ್ಲ. ಒಂದು ನಿಮಿಷ. ಓಕೆ, ಈಗ ರೈಲ್ವೆ ಇಂಜಿನಿಯರಿಂಗ್ ಅಲ್ಲಿ ನೀವು ಓದ್ಬೇಕಾಗಿರೋದು ಇಷ್ಟೇ. ಇಂಡಿಯನ್ ರೈಲ್ವೇಸ್ ಅಲ್ಲಿ ಏನೇನ್ ರೂಲ್ಸ್ ಇದೆ, ರೋಲ್ ಆಫ್ ರೈಲ್ವೆ ಅಂಡ್ ಟ್ರಾನ್ಸ್ಪೋರ್ಟೇಷನ್, ಯಾವ ತರ ರೂಟ್ ನ ಸೆಲೆಕ್ಷನ್ ಮಾಡ್ತೀರಾ, ಸಿಂಗಲ್ ಲೈನ್, ಡಬಲ್ ಲೈನ್, ಇದರಲ್ಲಿ ಜಾಸ್ತಿ ಏನು ಕೊಟ್ಟಿಲ್ಲ, ಇಷ್ಟೇ ಕೊಟ್ಟಿದ್ದಾರೆ, ಇಷ್ಟೇ ಓದಿ. ಏರ್ಪೋರ್ಟ್ ಅಲ್ಲಿ ನೋಡಿ ಆಯ್ತಾ, ಏರ್ಪೋರ್ಟ್ ಅಲ್ಲಿ ಒಂದು ಏರ್ಪೋರ್ಟ್ ನ ಯಾವ ತರ ಲೇಔಟ್ ಮಾಡ್ತಾರೆ, ಟ್ಯಾಕ್ಸಿವೇ ಅಂದ್ರೇನು, ಏರ್ಪೋರ್ಟ್ ಅಂದ್ರೇನು, ರನ್ವೇ ಅಂದ್ರೇನು ಆಯ್ತಾ, ಟರ್ಮಿನಲ್ ಬಿಲ್ಡಿಂಗ್ ಅಂದ್ರೇನು, ಅದೇ ಅದರದ್ದು ಕಾಂಪೊನೆಂಟ್ಸ್. ಪಾರ್ಟ್ಸ್ ಅಂಡ್ ಫಂಕ್ಷನ್ಸ್, ಸೈಟ್ ಸೆಲೆಕ್ಷನ್ ಫಾರ್ ಏರ್ಪೋರ್ಟ್, ಯಾವ ತರ ಸೆಲೆಕ್ಷನ್ ಮಾಡ್ತೀವಿ, ಏರ್ಪೋರ್ಟ್ ಕ್ಲಾಸಿಫಿಕೇಶನ್ ಯಾವ ತರ ಇರುತ್ತೆ, ಇಂಟರ್ನ್ಯಾಷನಲ್, ಡೊಮೆಸ್ಟಿಕ್, ಆ ತರ ಅಲ್ವಾ, ಇದು ಬೇರೆ ಇರುತ್ತೆ. ರನ್ವೇ ಓರಿಯಂಟೇಷನ್, ಯಾವ ತರ ಓರಿಯಂಟೇಷನ್ ಮಾಡಬೇಕು. ಸೊ ರೋಸ್ ಡಯಾಗ್ರಾಮ್ ನ ಯೂಸ್ ಮಾಡ್ತೀವಿ, ಅದು ಯಾಕೆ ಮಾಡ್ತೀವಿ ರನ್ವೇ ಓರಿಯಂಟೇಷನ್ಗೆ. ಏರ್ ಕ್ರಾಫ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಫೆಕ್ಟಿಂಗ್ ದ ಡಿಸೈನ್ ಅಂಡ್ ಪ್ಲಾನಿಂಗ್ ಆಫ್ ದ ಏರ್ಪೋರ್ಟ್, ಇದು ಬಂದ್ಬಿಟ್ಟು ಏರ್ಪೋರ್ಟ್. ಹಾರ್ಬರ್ ಕೊಟ್ಟಿದ್ದಾರೆ. ಸೊ ಹಾರ್ಬರ್ ನಾನು ಹೇಳ್ತೀನಿ ಜಾಸ್ತಿ ಓದಕ್ ಹೋಗ್ಬೇಡಿ, ಒಂದೆರಡು ಕ್ವಶನ್ ಅಷ್ಟೇ ಬರುತ್ತೆ, ರೈಟ್. ಇದು ಏನ್ ಕೊಟ್ಟಿದ್ದಾರೆ ಇದಿಷ್ಟು ಓದಿ ಸಾಕು. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾಫಿಕ್ ಸ್ಟಡೀಸ್ ಅಂತ ಇದೆ, ತುಂಬಾ ಇಂಪಾರ್ಟೆಂಟ್ ಟ್ರಾಫಿಕ್ ಸ್ಟಡಿ ಮಾಡೋದು. ಯಾಕಂದ್ರೆ ನೀವು ಅರ್ಬನ್ ಪ್ಲಾನಿಂಗ್ ಮಾಡ್ತಾ ಇದ್ರಿ ಅಂದ್ರೆ ಟ್ರಾಫಿಕ್ ನ ನೀವು ಕನ್ಸಿಡರ್ ಮಾಡ್ಬೇಕೇ ಆಗುತ್ತೆ. ಯಾವ್ಯಾವ ತರ ಟ್ರಾಫಿಕ್ ಇರುತ್ತೆ, ಡಾಟಾ ಕಲೆಕ್ಷನ್ ಯಾವ ತರ ಮಾಡ್ತಾರೆ, ಅನಾಲಿಸಿಸ್ ಯಾವ ತರ, ಅಬ್ಜೆಕ್ಟಿವ್, ಮೆಥಡ್ಸ್, ಅದನ್ನು ನೋಡ್ಬೇಕಾಗುತ್ತೆ, ರೈಟ್. ಸೊ ಇದೆಲ್ಲದಕ್ಕೂ ಬೆಸ್ಟ್ ಬುಕ್ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇಂಟರ್ಪ್ರಿಟೇಷನ್ ಆಫ್ ಟ್ರಾಫಿಕ್ ಸ್ಟಡಿ ಅಂದ್ರೆ ಯಾವ ತರ ನಾವು ಅದನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಕ್ಲಾಸಿಫೈಡ್ ಟ್ರಾಫಿಕ್ ವಾಲ್ಯೂಮೆಟ್, ಮಿಡ್ ಬ್ಲಾಕ್ ಅಂಡ್ ಇಂಟರ್ಸೆಕ್ಷನ್. PCU ಅಂದ್ರೇನು, ಒರಿಜಿನ್ ಅಂಡ್ ಡೆಸ್ಟಿನಿ ಅದ್ರದ್ದು. ಸ್ಪಾಟ್ ಸ್ಪೀಡ್ ಅಂದ್ರೇನು, ಪಾರ್ಕಿಂಗ್ ಅಂದ್ರೇನು, ಆಕ್ಸಿಡೆಂಟ್ ಕಾಸಸ್, ಮಿಟಿಗೇಷನ್ಸ್, ಆಯ್ತಾ. ಅಂದ್ರೆ ಒಂದ್ ತರ ಏನಂತಂದ್ರೆ ನೀವು ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಮುಗಿಸ್ಬಿಡ್ಬೇಕು, ರೈಟ್. ಇಲ್ಲಿ ನೋಡಿ ನೀವು ಗೊತ್ತಾಗುತ್ತೆ ಟ್ರಾಫಿಕ್ ಸ್ಟಡೀಸ್ ಅಲ್ಲಿ. ಟ್ರಾಫಿಕ್ ಫ್ಲೋ ಥಿಯರಿ ಅಂದ್ರೇನು ಅದು ಹೇಳ್ತಾ ಇದ್ರಲ್ಲಿ. ಗ್ರೀನ್ ಶೀಲ್ಡ್ ಥಿಯರಿ ಅಂದ್ರೇನು, ಗುಡ್ನೆಸ್ ಆಫ್ ಪಿಟ್. ಸೊ ಇದು ಆಲ್ಮೋಸ್ಟ್ ಒಂಥರ ಏನ್ ಗೊತ್ತಾ, ಇದು ಆರ್ಕಿಟೆಕ್ಚರ್ ಸಿಲೆಬಸ್ ಇದೆ ಇದು, ರೈಟ್. ಆರ್ಕಿಟೆಕ್ಚರ್ ನೀವು ನೋಡಿ, ಫ್ರೆಂಡ್ಸ್ ಇದ್ರೆ ನಿಮ್ಗೆ ಅವರು ತುಂಬಾ ಹೆಲ್ಪ್ ಮಾಡ್ಬೋದು. ಟ್ರಾಫಿಕ್ ರೆಗ್ಯುಲೇಷನ್ ಅಂಡ್ ಕಂಟ್ರೋಲ್ ಯಾವ ತರ ಮಾಡ್ಬೇಕು ಅದು. ಈಗ ಈ ಹೌಸಿಂಗ್ ಅಂತ ಬಂದಿದೆ ನೋಡಿ, ಈ ಹೌಸಿಂಗ್ ನೀವು ಕಂಪ್ಲೀಟ್ ನೀವು ಮಾಡ್ಬೇಕಾಗಿರೋದು ಗೂಗಲ್, ಆಯ್ತಾ. ಇದಕ್ಕೆ ಯಾವುದೇ ಸಪರೇಟ್ ಆಗಿ ಇಲ್ಲ. ಸೊ ಗೂಗಲ್ ಮಾಡ್ಬಿಟ್ಟು ನೀವು ಅಲ್ಲಿಂದ ನೋಟ್ಸ್ ತಗೊಂಡ್ಬಿಟ್ಟು ಮಾಡ್ಬೇಕಾಗುತ್ತೆ. ಇದರಲ್ಲಿ ಏನಿದೆ, ಸ್ಟಡಿ ಆಫ್ ಅರ್ಬನ್ ಅಂಡ್ ರೂರಲ್ ಹೌಸಿಂಗ್, ಅರ್ಬನೈಸೇಷನ್, ಪ್ರಾಪರ್ಟಿ ಇಶ್ಯೂಸ್ ಇನ್ ದ ಇಂಡಿಯನ್ ಕಂಟೆಸ್ಟ್.
ರೋಲ್ ಆಫ್ ಹೌಸಿಂಗ್ ಇನ್ ನ್ಯಾಷನಲ್ ಲೆವೆಲ್ ಅಂಡ್ ಮೇಜರ್ ಹೌಸಿಂಗ್ ಪ್ರೋಗ್ರಾಮ್ಸ್, ಅಂದ್ರೆ ಗೌರ್ಮೆಂಟ್ ಏನೇನು ಸ್ಕೀಮ್ ನಡೆಸ್ತಾ ಇದೆ ಅದನ್ನ ಓದಬೇಕಾಗುತ್ತೆ. ಹೌಸಿಂಗ್ ಸ್ಕೀಮ್ಸ್, ಸ್ಟಡಿ ಆಫ್ ಸ್ಲಮ್ಸ್ ಅಂಡ್ ಇಟ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬೇಕಾಗಿರೋದು ಬಿಲ್ಡಿಂಗ್ ಮಟೀರಿಯಲ್ ಅಂಡ್ ಟೆಕ್ನಾಲಜಿ. ನೋಡಿ ಇಲ್ಲಿ ಬಿಲ್ಡಿಂಗ್ ಮಟೀರಿಯಲ್ ಅಂಡ್ ಟೆಕ್ನಾಲಜಿಯಲ್ಲಿ ನೀವು ನೋಡಬಹುದು ಎನರ್ಜಿ ಇನ್ ಬಿಲ್ಡಿಂಗ್ ಮಟೀರಿಯಲ್ಸ್ ಅಂಡ್ ಎನ್ವೈರನ್ಮೆಂಟಲ್ ಇಶ್ಯೂ ಕನ್ಸರ್ನ್ಸ್ ಟು ಬಿಲ್ಡಿಂಗ್ ಮಟೀರಿಯಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನಾರ್ಮಲ್ ಬಿಲ್ಡಿಂಗ್ ಮಟೀರಿಯಲ್ಸ್ ತರ ಕೊಟ್ಟಿಲ್ಲ, ಎನರ್ಜಿ ಎಫಿಷಿಯಂಟ್ ಮಟೀರಿಯಲ್ಸ್ ಯಾವ್ಯಾವ ಬಿಲ್ಡಿಂಗ್ ಮಟೀರಿಯಲ್ಸ್ ಇದೆ ಅದನ್ನು ಓದ್ಬೇಕು ನೀವು, ಗೊತ್ತಾಯ್ತಾ? ಸೊ ಅದನ್ನು ನೀವು ನಾರ್ಮಲ್ ಓದಿದ್ರೆ ನಡೆಯೋದಿಲ್ಲ, ಇಲ್ಲಿ ಎನರ್ಜಿ ಎಫಿಷಿಯಂಟ್ ಓದಬೇಕು. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಯಾವ ತರ ಇರುತ್ತೆ, ಅದರದ್ದು ಇಶ್ಯೂಸ್ ಏನಿದೆ, ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ, ಕಾಸ್ಟ್ ಎಫೆಕ್ಟಿವ್ ಟೆಕ್ನಾಲಜಿ. ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಯಾವ್ದಿದೆ, ಟೆಕ್ನಾಲಜಿ ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ಏನ್ ನಡೀತಾ ಇದೆ ಅದನ್ನ ನೀವು ಓದ್ಬೇಕು. ಇದು ಒಂಥರ ಕರೆಂಟ್ ಅಫೇರ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಓದ್ಬೇಕಾಗುತ್ತೆ, ಗೊತ್ತಾಯ್ತಾ? ಅದನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ಟ್ರೆಡಿಷನಲ್ ಬಿಲ್ಡಿಂಗ್ ಮೆಥಡ್ ಅಂಡ್ ವರ್ನಾಕ್ಯುಲರ್ ಆರ್ಕಿಟೆಕ್ಚರ್, ಅಂದ್ರೆ ಸಾಂಪ್ರದಾಯಿಕ ಕಟ್ಟಡಗಳ ವಿಧಾನ ಏನಿದೆ ಅದು. ಎನರ್ಜಿ ಯೂಸರ್ಸ್ ಇಂದ ಬಿಲ್ಡಿಂಗ್ಸ್ ಬಗ್ಗೆ ಕೇಳ್ತಾ ಇರೋದು. ಆಲ್ಟರ್ನೇಟ್ ಬಿಲ್ಡಿಂಗ್ ಟೆಕ್ನಾಲಜಿನೂ ಕೇಳಿದರೆ ಅದನ್ನು ನೋಡಬಹುದು. ಈಗ ಇನ್ನೊಂದಿದೆ ಬಿಲ್ಡಿಂಗ್ ಕೋಡ್ಸ್ ಅಂಡ್ ಬೈಲಾಸ್, ರೈಟ್? ಸೊ ಇಂಟ್ರೊಡಕ್ಷನ್ ಟು ಬಿಲ್ಡಿಂಗ್ ಕೋಡ್ಸ್, ನಾರ್ಮ್ಸ್, ನೀಡ್ ಆಫ್ ನೇಚರ್ ಆಫ್ ಬಿಲ್ಡಿಂಗ್ ಕೋಡ್ಸ್, ಸ್ಟ್ಯಾಂಡರ್ಡ್ಸ್ ಏನೇನಿದೆ, ರೆಗ್ಯುಲೇಷನ್ ಅಂದ್ರೆ ಒಂದು ಬಿಲ್ಡಿಂಗ್ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ಅದ್ರದ್ದು ಏನೇನ್ ಬೈ ಲಾಸ್ ಯೂಸ್ ಮಾಡ್ತೀರಾ, ಬೈ ಲೋಕಲ್ ಗೌರ್ಮೆಂಟ್, ಸೊ ಅದು ನಿಮ್ಗೆ ಗೊತ್ತಿರಬೇಕು, ಅದನ್ನ ನೀವು ಫಾಲೋ ಮಾಡಿದ್ರೆ ಬರುತ್ತೆ. ಈಗ ಬಿಲ್ಡಿಂಗ್ ಪರ್ಮಿಟ್ಸ್ ಬರುತ್ತೆ. ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಏನೇನ್ ರೂಲ್ಸ್ ಫಾಲೋ ಮಾಡಬೇಕು, ಏನೇನ್ ರಿಕ್ವೈರ್ಮೆಂಟ್ ಇರುತ್ತೆ, ಯಾವ್ಯಾವ ತರ ಇನ್ಸ್ಪೆಕ್ಟ್ ಮಾಡ್ತಾರೆ, ಸ್ಟಾರ್ಟ್ ಮಾಡುವಾಗ ಅಫಿಷಿಯಲ್ಸ್ ಬಂದ್ಬಿಟ್ಟು ಯಾವ ತರ ನೋಡ್ತಾರೆ, ಕಂಪ್ಲೀಟ್ ಆದ್ಮೇಲೆ ಯಾವ ತರ ನೋಡ್ತಾರೆ, ಲೋನ್ ಮಾಡುವಾಗೂ ಇನ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದು ಯಾವ ತರ ಇರುತ್ತೆ, ಏನೇನ್ ಪಾಯಿಂಟ್ಸ್ ನ ನೋಡಿ ಮಾಡ್ತಾರೆ, ಅದನ್ನೇ ನೀವು ಇಲ್ಲಿ ನೋಡ್ಬೇಕಾಗುತ್ತೆ. ಬಿಲ್ಡಿಂಗ್ ಪರ್ಮಿಟ್ಸ್ ಅಂತ ಅಂತೀವಿ. ಅದಕ್ಕೆ ಸೆಟ್ ಬ್ಯಾಕ್ಸ್ ಎಟ್ ಬಿಡಬೇಕು, ಎಷ್ಟು ಬಿಡಬೇಕು, ಪಾರ್ಕಿಂಗ್ ಎಟ್ ಬಿಡಬೇಕು, ಆಯ್ತಾ? ಅದಾದ್ಮೇಲೆ ಹಿಲ್ ಸ್ಪೇಸ್ ಎಷ್ಟು ಇರಬೇಕು, ಏನಂತಂದ್ರೆ ಏರಿಯಾ ಎಷ್ಟು ಇರಬೇಕು, ಸ್ಪೇಸಿಂಗ್ ಎಷ್ಟು ಬಿಡಬೇಕು, ಇದೆಲ್ಲ ಬರುತ್ತೆ ಇದರಲ್ಲಿ, ಗೊತ್ತಾಯ್ತಾ? ಬಿಲ್ಡಿಂಗ್ ಪರ್ಮಿಟ್ಸ್ ಅಲ್ಲಿ ಈ ತರ ನೀವು ಓದ್ಬೇಕಾಗುತ್ತೆ. ಬಿಲ್ಡಿಂಗ್ ಡಿಸೈನ್ ಅಂಡ್ ಡ್ರಾಯಿಂಗ್ ಅಲ್ಲಿ ಅಂತೂ ಸಿಂಪಲ್ ಆಗಿ ಹೇಳ್ತೀನಿ, ಏನಂತಂದ್ರೆ ಇದ್ರ ಜಾಸ್ತಿ ಏನು ಓದೋದ್ ಬೇಕಾಗಿಲ್ಲ, ನೀವು ಓದ್ಬೇಕಾಗಿರೋದು ಒಂದೇ, ಅದು ಬಂದ್ಬಿಟ್ಟು ಆಟೋ ಕ್ಯಾಡ್. ಓಕೆ, ಸೊ ಬಿಲ್ಡಿಂಗ್ ಪ್ಲಾನ್ಸ್ ಅಲ್ಲಿ ಏನು ಇಲ್ಲ, ಬಟ್ ನೀವು ಡೈಮೆನ್ಷನ್ಸ್ ಯಾವ ತರ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸ್ವಲ್ಪ ಫಾಸ್ಟ್ ಹೇಳಿದೀನಿ, ಬಟ್ ನಿಮಗೆ ಬೇಕಾದ್ರೆ ನೀವು ಒಂದ್ಸಲ ಈ ಸಿಲೆಬಸ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ KPSC ವೆಬ್ಸೈಟ್ಗೆ ಹೋಗಿ, ಇಲ್ಲ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನೋಡೋಣ ಬುಕ್ಸ್ ಯಾವ್ಯಾವ್ದು ಓದ್ಬೇಕು ಈಗ ಇದಕ್ಕೆ ಅಂತ ನೋಡೋಣ. ಓಕೆ, ಬನ್ನಿ. ಸೊ ಈಗ ನೋಡೋಣ ಬೆಸ್ಟ್ ಬುಕ್ಸ್ ಫಾರ್ ಪೇಪರ್ 2. ಪೇಪರ್ 2ಗೆ ಬೆಸ್ಟ್ ಬುಕ್ಸ್ ಯಾವ್ಯಾವಿದೆ ಅದನ್ನ ಹೇಳ್ಕೊಡ್ತೀನಿ. ಸೊ ಪೇಪರ್ 1ಗೆ ನಾನು ಆಲ್ರೆಡಿ ಎಲ್ಲಾ ವಿಡಿಯೋಸು ಮುನ್ಸಿಪಾಲಿಟಿ JE, RW JE ಎಲ್ಲ ಕಡೆ ಹೇಳ್ಕೊಟ್ಟಿದ್ದೀನಿ, ರೈಟ್? ನೀವು ಹೋಗಿ ಅದನ್ನ ರೆಫರ್ ಮಾಡಬಹುದು. ಸೊ ಈಗ ಟ್ರಾಫಿಕ್ ಇಂಜಿನಿಯರಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್ ಬೈ ಡಾಕ್ಟರ್ LR ಕಡಿಯಾಳಿ ಅಂತ ಇದೆ. ಈ ಬುಕ್ ಅಂತೂ ಬೆಸ್ಟ್ ಬುಕ್ ಇದೆ, ಟ್ರಾಫಿಕ್ ಇಂಜಿನಿಯರಿಂಗ್ ಮತ್ತೆ ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್. ಸೊ ಇದರಲ್ಲಿ ಅರ್ಬನ್ ಇದೆ, ಅರ್ಬನ್ ರೀಜನಲ್ ಪ್ಲಾನಿಂಗ್ ಏನಿದೆ ನೋಡಿ ಅದನ್ನು ಇದೆ ಇದರಲ್ಲಿ. ಅರ್ಬನ್ ರೀಜನಲ್ ಪ್ಲಾನಿಂಗ್ ಬಗ್ಗೆನೂ ಸ್ವಲ್ಪ ಕೊಟ್ಟಿದ್ದಾರೆ ಚೆನ್ನಾಗಿ. ಸೊ ನಿಮ್ಮ ಇದನ್ನು ಕವರ್ ಆಗುತ್ತೆ, ಟ್ರಾಫಿಕ್ ಇಂಜಿನಿಯರಿಂಗು ಕವರ್ ಆಗುತ್ತೆ. ಸೊ ಈ ಬುಕ್ ನ ನೀವು ತಗೊಳ್ಳಿ. ಈ ಬುಕ್ ನ ನೀವು ತಗೊಳ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇದನ್ನ ನೀವು ಸೇಮ್ ಸರ್ಚ್ ಮಾಡಿ ಎಲ್ಲಾದ್ರೂ ನಿಮಗೆ ಸಿಗುತ್ತೆ, ನೀವು ಪರ್ಚೇಸ್ ಮಾಡಬಹುದು. ಅಲ್ಲಿ ಇಲ್ಲಿ ಹುಡ್ಕೋಕ್ಕಿಂತ ಈ ಬುಕ್ ತಗೊಂಡ್ರೆ ನೀವು ತಗೊಂಡ್ಬಿಟ್ಟು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ಆರಾಮಾಗಿ ನೀವು ಈ ಎಕ್ಸಾಮ್ ಇದಿಷ್ಟು ಓದ್ರೂ ಚೆನ್ನಾಗುತ್ತೆ ನಿಮ್ದು, ಯಾಕಂದ್ರೆ ನಿಮಗೆ ನಾಲೆಜ್ ಆಲ್ರೆಡಿ ಇರುತ್ತೆ, ರೈಟ್? ಬಿಲ್ಡಿಂಗ್ ಬೈಲಾಸು ಮತ್ತೆ ನಾರ್ಮಲಿ ಅದೇನಿದೆ ಹೌಸಿಂಗ್ ನೋಡ್ಕೊಂಡ್ರೆ ಸಾಕು. ಬಿಲ್ಡಿಂಗ್ ಪ್ಲಾನಿಂಗ್ ಅಂತೂ ನಿಮಗೆ ನಾಲೆಜ್ ಇದ್ದೇ ಇರುತ್ತೆ, ಕರೆಕ್ಟಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬುಕ್ ಬೇಕಾಗಿರೋದು ಟ್ರಾಫಿಕ್ ಇಂಜಿನಿಯರಿಂಗ್ ಬೈ ಪಿಯರ್ಸನ್ ಆರ್ ರಾಜರ್ P. ಆಥರ್ ಇದ್ದಾರೆ LNS, ಆಯ್ತಾ? ವಿಲಿಯಂ, ಇವರು 3 ಜನ ಮಾಡಿರೋ ಬುಕ್. ಇದನ್ನು ಚೆನ್ನಾಗಿದೆ. ಸೊ ನಾನ್ ರೆಫರ್ ಮಾಡಿರೋದು ಈ ಬುಕ್, ರೈಟ್? ಇದನ್ನ ರೆಫರ್ ಮಾಡಿದೀನಿ, ಚೆನ್ನಾಗಿದೆ ಬುಕ್. ಬಟ್ ಇದನ್ನು ಇದೆ, ಇದನ್ನು ಬೆಸ್ಟ್ ಬುಕ್ ಇದೆ. ಟ್ರಾಫಿಕ್ ಇಂಜಿನಿಯರಿಂಗ್ ಬೈ ಈ 3 ಜನ ಆಥರ್ ಇದ್ದಾರೆ. ಸೊ ಇದನ್ನು ಚೆನ್ನಾಗಿದೆ, ಎಲ್ಲದರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ನೀವು ತಗೊಳ್ಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಹೈವೇ ಇಂಜಿನಿಯರಿಂಗ್ ಬೈ ಕಡಿಯಾಲೆ ಅಂತ ಇದೆ. ಹೈವೇ ಇಂಜಿನಿಯರಿಂಗ್ ಅಲ್ಲಿ ಏನಿರುತ್ತೆ, ಈಗ ನೋಡಿ ಹೈವೇ ಅಲ್ಲಿ ಸ್ವಲ್ಪ ಓದಿದ್ದೀರಾ, ಸೊ ಅದನ್ನು ನಿಮಗೆ ಹೈವೇ ಬೇಕಾದ್ರೆ ನೀವು ಇದನ್ನ ತಗೊಳ್ಬಹುದು. ಸೊ ರೈಲ್ವೆಗೆ ಬುಕ್ ನಾನು ಹೇಳ್ತೀನಿ, ರಂಗವಾಲಾ ಬುಕ್ ತಗೊಳ್ಳಿ. ರೈಲ್ವೆಗೆ ರಂಗವಾಲಾ ಬುಕ್ ತಗೊಳ್ಳಿ, ರೈಟ್? ರೈಲ್ವೆ ಇಂಜಿನಿಯರಿಂಗ್ ರಂಗವಾಲಾ ಬುಕ್ ತಗೊಳ್ಳಿ. ಏರ್ಪೋರ್ಟ್ ಇಂಜಿನಿಯರಿಂಗು ಅದೇ ಅಷ್ಟೇ. ಇಲ್ಲ ನೀವು ಏನ್ ಮಾಡಿ ಗೊತ್ತಾ, ರೈಲ್ವೆದು ನೋಡಿ, ರೈಲ್ವೆ, ಏರ್ಪೋರ್ಟು, ಹಾರ್ಬರ್, ಆಯ್ತಾ? ಈ 3ರದು ಏನ್ ಮಾಡಿ PDFs ಎಲ್ಲಾದ್ರೂ ಸಿಗುತ್ತೆ ನಾನು ನೋಡ್ಕೊಂಡ್ಬಿಟ್ಟು ಓದಿ, ಬುಕ್ ಏನ್ ತಗೊಳಕ್ ಬೇಡ ಅಂತ ನನಗನ್ಸುತ್ತೆ, ರೈಟ್? ಬಟ್ ಅಂದ್ರೂ ನಿಮಗೆ ಬೇಕಾದ್ರೆ ನೀವು ತಗೊಳ್ಳಿ. ಬಟ್ ಟ್ರಾಫಿಕ್ ಇಂಜಿನಿಯರಿಂಗ್ ಬುಕ್ಸ್ ನೀವು 100% ತಗೊಳ್ಬೇಕಾಗುತ್ತೆ, ಯಾಕೆಂದ್ರೆ ಅದರಲ್ಲಿ ಜಾಸ್ತಿ ಇದೆ. ನೆಕ್ಸ್ಟ್ ಬಿಲ್ಡಿಂಗ್ ಪ್ಲಾನಿಂಗ್ ಅಂಡ್ ಡ್ರಾಯಿಂಗ್ ಬೈ ಭಾವಿಕಟ್ಟಿ ಬುಕ್ ಚೆನ್ನಾಗಿದೆ, ವೆರಿ ಗುಡ್ ಬುಕ್.
ಫಾರ್ ರೆಫರೆನ್ಸ್. ಆಯ್ತಾ, ಚೆನ್ನಾಗಿದೆ. ಇದನ್ನ ನೀವು ತಗೊಳ್ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಹೋಗಿ ತಗೊಳ್ಬಹುದು. ಯಾಕೆಂದ್ರೆ ಇದನ್ನು ನಾಲೆಜ್ ನಿಮಗೆ ಇರಬೇಕಾಗುತ್ತೆ. ಯಾವ ಈಗ ಟೈಪ್ ಆಫ್ ಕ್ವಶನ್ ನಮ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಈ ತರ ಸಿಲೆಬಸ್ ಕೊಟ್ಟಿದ್ದಾರೆ, ಫಸ್ಟ್ ಟೈಮ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಎಲ್ಲ ಓದೋದು ಬೆಟರ್, ಯಾವುದು ಬಿಡಕ್ ಹೋಗ್ಬೇಡಿ. ಆಯ್ತಾ, ನೆಕ್ಸ್ಟ್ ಈಗ ರಿಮೈನಿಂಗ್ ಸಬ್ಜೆಕ್ಟ್ ಹೌಸಿಂಗು, ಬಿಲ್ಡಿಂಗ್ ಬೈಲಾಸು, ಎನ್ವೈರನ್ಮೆಂಟಲ್ ಸ್ಟಡೀಸು. ಸೊ ನಾನು ನಿಮ್ಗೆ ಹೇಳ್ತೀನಿ, ರೆಫರ್ ಇಂಟರ್ನೆಟ್ ಅಂಡ್ ಮೇಕ್ ಯುವರ್ ಶಾರ್ಟ್ ನೋಟ್ಸ್. ಇಂಟರ್ನೆಟ್ ಅಂತಂದ್ರೆ ಗೂಗಲ್ ಮಾಡಿಬಿಟ್ಟು ಏನೇನ್ ನೋಟ್ಸ್ ಸಿಗುತ್ತೆ ಅದನ್ನ ನೀವು ಮಾಡಬೇಕಾಗುತ್ತೆ. ಇದ್ರದ್ದು ಯಾವುದೇ ತರ ಸ್ಪೆಸಿಫಿಕ್ ಆಗಿ ಬುಕ್ ಇಲ್ಲ. ಆಯ್ತಾ, ಸ್ಪೆಸಿಫಿಕ್ ಆಗಿ ಇದ್ರದ್ದು ಯಾವುದೇ ತರದ್ದು ಬುಕ್ ಇಲ್ಲ. ಯಾಕೆಂದ್ರೆ ಬೈಲಾಸ್ ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಸೊ ಗೂಗಲ್ ನ ರೆಫರ್ ಮಾಡಿ, ಏನೇನ್ ಬೈಲಾಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಅದನ್ನ ರೆಫರ್ ಮಾಡಿ. ಇಂಡಿಯಾದಲ್ಲಿ ಏನೇನಿದೆ ಆಸ್ ಪರ್ ಗೌರ್ಮೆಂಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ ಏನಿದೆ, ಸ್ಟೇಟ್ ಗೌರ್ಮೆಂಟ್ ಪ್ರಕಾರ ಏನಿದೆ, ಎರಡೂನ ಓದಿ. ಯಾಕೆಂದ್ರೆ ಎರಡೂ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌಸಿಂಗ್ ಮತ್ತೆ ಬೈಲಾಸ್ ಎರಡು ಹೇಳ್ತಾ ಇರೋದು, ಆಮೇಲೆ ಎನ್ವೈರನ್ಮೆಂಟಲ್ ಸ್ಟಡೀಸ್. ಓಕೆ, ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ ಬಿಲ್ಡಿಂಗ್ ಇದ್ರ ಬಗ್ಗೆ. ರೈಟ್, ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿಡಿಯೋ ಚೆನ್ನಾಗಿ ಅನಿಸುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಯಾರೇ ಇರಲಿ. ರೈಟ್, so thank you, have a nice day. We will meet in the next class. Thank you.